ಪ್ರಪಂಚದಲ್ಲಿ ಭಗವಂತ ಎಲ್ಲರಿಗೆ ಸಮಬಾಳು ಸಮಪಾಲನ್ನು ನಮಗೆ ಕೊಟ್ಟಿದ್ದಾನೆ. ಭಗವಂತನ ಸೃಷ್ಟಿಯಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕೀಳಲ್ಲ. ಎಲ್ಲರೂ ಭಗವಂತನ ಆಣತಿಯಂತೆ ಇಲ್ಲಿ ಬದುಕಿ ಹೋಗಬೇಕಾದವರು ಅಷ್ಟೇ. ತಮ್ಮ ಬದುಕಿನಲ್ಲಿ ಯಾವ ರೀತಿಯಲ್ಲಿ ಬದುಕ್ತಾರೆ ಅಂತ ಅನ್ನೋದ್ರ ಮೇಲೆ ಭಗವಂತನ ಅನುಗ್ರಹ ಮುಂದೆ ಕಾದಿದೆ ಅಂತ ಅನ್ನುವಂಥದ್ದು. ಈ ವ್ಯವಸ್ಥೆಯ ಮಧ್ಯದಲ್ಲಿ ಮನುಷ್ಯ ಸ್ವಾರ್ಥಿಯಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇನ್ನೊಬ್ಬರ ಐಶ್ವರ್ಯವನ್ನ, ಇನ್ನೊಬ್ಬರ ಅವಕಾಶಗಳನ್ನ ಕಿತ್ತುಕೊಳ್ಳುವ ಆಲೋಚನೆಯನ್ನ ಮಾಡ್ತಾ ಹೋಗ್ತಾನೆ. ಭಗವಂತ ಸರ್ವರಿಗೆ ಸಮತೆಯನ್ನ ಬೋಧಿಸಿದ್ರೆ ಸೈತಾನ್ ನಾನೊಬ್ಬನೇ ದೊಡ್ಡವನು, ಬಾಕಿಯವರೆಲ್ಲರೂ ನನ್ನ ಗುಲಾಮರು ಅಂತ ಹೇಳುವಂತ ಬುದ್ಧಿಯನ್ನ ನಮ್ಮ ಮನಸ್ಸಿನಲ್ಲಿ ಬೆಳೆಸ್ತಾನೆ. ಬೆಳಕು ತೋರುವುದು ಭಗವಂತನ ಕೃಪೆ, ಕತ್ತಲೆಯಲ್ಲಿರಿಸುವುದು ಸೈತಾನನ ಆಶಯ. ಬಂಧುಗಳೇ, ಒಂದು ಮಾತು ಹೇಳ್ತೇನೆ, ಕತ್ತಲೆಯಲ್ಲಿ ನೀವು ಏನನ್ನ ನೋಡಬಲ್ಲಿರಿ? ಕತ್ತಲೆಯಲ್ಲಿ ಏನನ್ನೂ ನೀವು ನೋಡಲಾರಿರಿ. ಏಕೆಂದ್ರೆ ಕತ್ತಲೆ ಕೇವಲ ಕತ್ತಲೆಯನ್ನ ಮಾತ್ರ ನಮ್ಮ ಕಣ್ಣು ಮುಂದೆ ಇರಿಸುತ್ತೆ, ಬೇರೆ ಇನ್ನೇನನ್ನು ಇರಿಸುವುದಿಲ್ಲ. ಆದ್ರೆ ಬೆಳಕಿದೆಯಲ್ಲ, ಬೆಳಕು ನಮಗೆ ಜಗತ್ತಿನ ಎಲ್ಲ ವಸ್ತುಗಳನ್ನು, ಎಲ್ಲ ಮೂಲೆಗಳನ್ನು ನಮಗೆ ಪರಿಚಯ ಮಾಡಿಸಿಕೊಡುತ್ತದೆ. ಆದ್ರೆ ಬೆಳಕು ತನ್ನನ್ನ ತಾನು ಪ್ರತಿಬಿಂಬಿಸುವುದಿಲ್ಲ, ತನ್ನನ್ನ ತಾನು ಫೋಕಸ್ ಮಾಡುವುದಿಲ್ಲ. ಆದ್ರೆ ಜಗತ್ತೆಲ್ಲವನ್ನೂ ಕಾಣುವುದಕ್ಕೆ ಅದು ಅವಕಾಶ ಮಾಡಿಕೊಡುತ್ತದೆ. ಈ ದೃಷ್ಟಿಯಲ್ಲಿ ಭಗವಂತನ ಬೆಳಕು ನಮಗೆ ವಿಶ್ವದ ವಾಸ್ತವತೆಯನ್ನ ಪರಿಚಯ ಮಾಡಿಕೊಡುತ್ತದೆ. ಆದ್ರೆ ಸೈತಾನನ ಕತ್ತಲೆ ನಮ್ಮನ್ನ ಯಾವತ್ತೂ ಏನನ್ನೂ ನೋಡದ ಹಾಗೆ ನಮ್ಮನ್ನ ಕತ್ತಲೆಯಲ್ಲಿ ಇಡುತ್ತೆ. ಈ ವ್ಯವಸ್ಥೆಯ ಮಧ್ಯದಲ್ಲಿ ಆಯ್ಕೆ ನಮ್ಮದಿರಬೇಕು. ನಾವು ಬೆಳಕಿನ ಪಕ್ಷಪಾತಿಗಳು ಅಥವಾ ಕತ್ತಲೆಯ ಪಕ್ಷಪಾತಿಗಳು ಅಂತ ಅನ್ನುವಂಥ ಆಯ್ಕೆ ನಮ್ಮ ಮುಂದೆ ಇರಬೇಕು. ಇಂಥ ನೆಲೆಯಲ್ಲಿ ಈ ಒಂದು ಅಸಮಾನತೆ ಮತ್ತು ಪಾರತಂತ್ರ್ಯ ಮತ್ತು ಬಡತನದ ವಿರುದ್ಧ ಕೈಗೊಂಡಿರುವಂತ ಈ ಅಭಿಯಾನ ಕಳೆದ 10 ವರ್ಷದಿಂದ ಏನು ನಡೆಕೊಂಡು ಬಂದಿದೆ, ಅದಕ್ಕೆ ವಿಶೇಷವಾಗಿರುವಂತ ಆಲೋಚನೆಗಳು ಮತ್ತು ಚಿಂತನೆಗಳು ಎಲ್ಲರನ್ನ ಏಳಿಸಬೇಕಾಗಿದೆ, ಜಾಗೃತಗೊಳಿಸಬೇಕಾಗಿದೆ ಬಂಧುಗಳು. ಈ ನೆಲೆಯಲ್ಲಿ ಈ ಒಂದು ಆಲೋಚನೆಯಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನ ತಮ್ಮ ಮುಂದೆ ಇಡಬಯಸುತ್ತೇನೆ. ಪಾರತಂತ್ರ್ಯ ಅದು ದೇಹ ಬಲದಿಂದ ಅಥವಾ ಆರ್ಥಿಕ ಸಬಲತೆಯಿಂದ ಇನ್ನೊಬ್ಬರನ್ನ ಮೆಟ್ಟಿ ನಿಲ್ಲುವಂತ ಆಲೋಚನೆಗಳು. ಈ ವ್ಯವಸ್ಥೆಯಲ್ಲಿ ಬಹಳ ವಿಶೇಷವಾಗಿ ನಮ್ಮ ಉದ್ಘಾಟನಾ ಭಾಷಣ ಮಾಡಿದಂತ ರಾಜ್ಯದ ಅಧ್ಯಕ್ಷರು ಹೇಳಿದ್ರು, ಬಹಳ ವಿಶೇಷವಾದಂತ ಕೆಲವು ಮಾತುಗಳನ್ನು ಹೇಳಿದ್ರು. ಪರಾಧೀನತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದು ನ್ಯಾಯವೋ ಅದನ್ನ ಮಾಡ್ಲಿಕ್ಕೆ ಅವಕಾಶವಿಲ್ಲದೆ ಇರುವಂತ ಸ್ಥಿತಿ. ತಾವೆಲ್ಲ ನೋಡಿದ್ದೀರಿ, ಕೋಪನ್ ಹೇಗನ್ ನಲ್ಲಿ ಪ್ರಪಂಚದ ವಾತಾವರಣವನ್ನ ಹೇಗೆ ಶುದ್ಧವಾಗಿ ಇಡಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಪ್ರಮುಖರು ಸೇರಿದ್ರು. ಅಲ್ಲಿ ಬಡವರ ಮಾತಿಗೆ, ಪ್ರಾಮಾಣಿಕವಾದಂತ ಚಿಂತಕರ ಮಾತಿಗೆ ಅಲ್ಲಿ ಅವಕಾಶ ಸಿಕ್ಕಲಿಲ್ಲ. ಅಲ್ಲಿ ಪ್ರಬಲರ ಮಾತಿಗೆ, ಅವರ ಆಲೋಚನೆಗೆ ತಕ್ಕಂತೆಯೇ ನಿರ್ಣಯವನ್ನ ಕೊನೆಗೂ ತೀರ್ಮಾನಗೊಳಿಸಲಾಯಿತು. ಇಷ್ಟೆಲ್ಲ ಗದ್ದಲದ ನಡುವೆಯೂ ಕೊನೆ ತೀರ್ಮಾನ ಏನು? ನನ್ನಲ್ಲಿ ಹಣ ಇದೆ, ನನ್ನಲ್ಲಿ ಆರ್ಥಿಕ ಬಲ ಇದೆ, ನನ್ನಲ್ಲಿ ಶಸ್ತ್ರ ಬಲ ಇದೆ, ನನ್ನಲ್ಲಿ ದುಡ್ಡಿನ ಬಲ ಇದೆ. ಈ ಕಾರಣದಿಂದ ಈ ಜಗತ್ತನ್ನ ಹಾಳು ಮಾಡುವಂತ ಎಲ್ಲ ಹಕ್ಕು ನನಗಿದೆ. ನಿಮ್ಮಲ್ಲಿ ಇವು ಯಾವೂ ಇಲ್ಲ. ಈ ಕಾರಣಕ್ಕೋಸ್ಕರ ನೀವು ನಮ್ಮ ಪರವಾಗಿ ನೀವು ಸಂಯಮವನ್ನ ಸಾಧಿಸಿರಿ. ನೀವು ಜಗತ್ತನ್ನ ಹಾಳು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನೀವು ಬಡವರಿದ್ದೀರಿ. ನಿಮ್ಮ ಪರವಾಗಿ ನಾವು ಹಾಳು ಮಾಡ್ತೇವೆ, ನಮ್ಮ ಪರವಾಗಿ ನೀವು ಉಪವಾಸ ಮಾಡಿ ಅಂತ ಅನ್ನುವಂಥ ನಿರ್ಣಯ. ಎಂತ ವಿಶೇಷವಾದಂತ ಆಲೋಚನೆ. ಕೈಯಲ್ಲಿ ಹಣ, ಅಧಿಕಾರ ಇಟ್ಟುಕೊಂಡಂತ ಜನ ಯಾವ ರೀತಿಯಾಗಿರುವಂತ ಅನಾಹುತಗಳಿಗೆ ಕಾರಣರಾಗ್ತಾರೆ ಅಂತ ಅನ್ನುವಂಥ ಅನೇಕ ಉದಾಹರಣೆಗಳಲ್ಲಿ ಇದು ನೆನ್ನೆಯ ಉದಾಹರಣೆ ಅಷ್ಟೇ. ವಾಸ್ತವವಾಗಿ ಯೋಚನೆ ಮಾಡಬೇಕು. ಮನುಷ್ಯ ತನ್ನ ಬದುಕಿನಲ್ಲಿ ದೇವರ ಮಾರ್ಗದಲ್ಲಿ ನಡೆಯುವಂತ ವಿಚಾರ ಇದೆಯಲ್ಲ, ಎಷ್ಟು ಅದ್ಭುತವಾದದ್ದು. ಒಂದು ಮಾತನ್ನ ನಾವಿಲ್ಲಿ ನೆನೆಸ್ಬೇಕಾಗ್ತದೆ. ಅಹಮದ್ ಸಲಲ್ಲಾಹಿ ಅಲೈಹಿ ವಸಲ್ಲಂ ರವರು ಹೇಳಿದಂತ ಮಾತನ್ನ ಗಮನಿಸಬೇಕು. ಧನಿಕರ ಸಂಪಾದನೆಯಲ್ಲಿ ಬಡವರ ಪಾಲಿದೆ, ನೊಂದವರ ಪಾಲಿದೆ, ಇದನ್ನ ತಿಳ್ಕೊಳ್ಬೇಕು. ಈ ರೀತಿ ಆಲೋಚನೆ ಮಾಡುವಂತ ಚಿಂತನೆ ಇದೆಯಲ್ಲ, ಅಂದ್ರೆ ನಮ್ಮ ದುಡಿಮೆಯ ಹಣಕ್ಕೆ ನಾವು ಧರ್ಮದರ್ಶಿಗಳೇ ಹೊರತು ಸರ್ವಾಧಿಕಾರಿಗಳಲ್ಲ ಅಂತನ್ನುವಂತ ಮಾತನ್ನ ಇದನ್ನೇ ಗಾಂಧೀಜಿಯವರು ತಮ್ಮ ಉದ್ಗಾರದಲ್ಲಿ ಹೇಳಿದ್ರು.
ಇದರ ಅಭಿಪ್ರಾಯ ಏನು? ನನ್ನ ದುಡಿತದಲ್ಲಿ ಕೇವಲ ನಾನೊಬ್ಬನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ದುಡಿಮೆಗೆ ಸಹಕಾರಿಯಾದಂತ ನೂರಾರು ಜನ ಇದ್ದಾರೆ. ಪ್ರಕೃತಿ ಇದೆ, ಪ್ರಕೃತಿಯನ್ನ ಉಪಯೋಗಿಸಿಕೊಂಡು ನಾವು ಬೆಳೆದಿದ್ದೇವೆ. ನಮ್ಮ ಬದುಕಿನಲ್ಲಿ ಎಲ್ಲರ ಹಾರೈಕೆ ಇದೆ, ಭಗವಂತನ ಆಶೀರ್ವಾದ ಇದೆ ಅಂತನ್ನುವಂತ ಪ್ರಜ್ಞೆ ನಮಗಿರಬೇಕು. ಹಾಗಿದ್ದಾಗ ನಮ್ಮ ದುಡಿಮೆಯಲ್ಲಿ ಎಲ್ಲರ ಜೊತೆಯಲ್ಲಿ ಹಂಚಿಕೊಂಡು ಬದುಕ್ತಕ್ಕಂಥ ಆಲೋಚನೆ ಬರ್ತದೆ ಬಂಧುಗಳೇ. ಆದ್ರೆ ಈ ವಾತಾವರಣವನ್ನ ಕಲುಷಿತಗೊಳಿಸಿರ್ತಕ್ಕಂಥ ಈ ಸೈತಾನ್ ಮನಸ್ಸು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ದುಡಿಮೆ ಕೆಲವರದು, ದುಡಿಮೆ ಎಲ್ಲರದು, ಆದರೆ ಅದರ ಫಲ ಕೆಲವರಿಗೆ ಮಾತ್ರ ಸೀಮಿತ ಅಂತ ಅನ್ನುವಂತ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ರೈತರು, ನಮ್ಮ ದೇಶದಲ್ಲಿ ಇವತ್ತು ಜನಸಂಖ್ಯೆ ಜಾಸ್ತಿ ಇದೆ. ಈ ದೃಷ್ಟಿಯಿಂದಲೇ ಈ ಹಣವಂತ ರಾಷ್ಟ್ರಗಳಿಗೆ ನಮ್ಮ ಮೇಲೆ ವಿಶೇಷವಾದಂತ ವಕ್ರ ದೃಷ್ಟಿ. ಕೆಲವು ವರ್ಷಗಳ ಹಿಂದಿನ ಒಂದು ಉದಾಹರಣೆ ಹೇಳ್ತೇನೆ. ಯುರೋಪ್ ಕಂಟ್ರಿಯಲ್ಲಿ ಬೇಕಾದಷ್ಟು ಎಡಿಬಲ್ ಆಯಿಲಿನ ಸ್ಟಾಕ್ ಉಳಿದೋಯ್ತು. ಅದನ್ನ ಖರ್ಚು ಮಾಡಬೇಕಾಗಿತ್ತು. ಇದನ್ನು ಹೇಗೆ ಖರ್ಚು ಮಾಡೋದು? ಈ ಖರ್ಚು ಮಾಡ್ಲಿಕ್ಕಾಗಿ ನಾವಿದ್ದೇವೆ. ಅದಕ್ಕೆ ಏನು ಮಾಡಬೇಕು? ಅವರು ಒಂದು ಷಡ್ಯಂತ್ರವನ್ನ ರಚಿಸಿದ್ರು. ಏನು ಮಾಡಿದ್ರು? ನಮ್ಮ ಉತ್ತರ ಭಾರತದಲ್ಲಿ ಹೆಚ್ಚು ಉಪಯೋಗಿಸ್ತಕ್ಕಂಥ ಸಾಸಿವೆ ಎಣ್ಣೆಗೆ ಒಂದು ಸ್ವಲ್ಪ ಕೆಮಿಕಲ್ ಹಾಕಿದ್ರು. ಕೆಮಿಕಲ್ ಹಾಕಿದ್ದರ ಪರಿಣಾಮ ಏನಾಯ್ತು? ಸಾಸಿವೆ ಎಣ್ಣೆ ಉಪಯೋಗಿಸಿದವರಿಗೆ ಕಾಯಿಲೆಗಳು ಬರ್ಲಿಕ್ಕೆ ಶುರುವಾದವು. ಅದನ್ನ ವೈಡ್ ಪಬ್ಲಿಸಿಟಿ ಕೊಟ್ರು. ಈ ಎಣ್ಣೆ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಹಾನಿ. ಅಲ್ಲಿನ ಕಂಪನಿಗಳು, ನಮ್ಮ ಸ್ಥಳೀಯ ರೈತರು ಎಲ್ಲರೂ ಪಾಪರಾಗಿ ಹೋದ್ರು. ಆ ಜಾಗಕ್ಕೆ ನಮ್ಮ ಜನ ವಿದೇಶದಿಂದ ಎಣ್ಣೆಯನ್ನು ಆಮದು ಮಾಡಿಕೊಂಡ್ರು. ವಿದೇಶದಲ್ಲಿ ಸರಕು ಪೂರ್ತಿ ಖಾಲಿ ಆಯಿತು. ಆನಂತರ ಏನೂ ಇಲ್ಲ, ಸಾಸಿವೆ ಎಣ್ಣೆ ಉಪಯೋಗಿಸ್ತಾ ಇದ್ದೇವೆ, ಯಾವ ಕಾಯಿಲೆ ಇಲ್ಲ, ಹಿಂದೆ ಇರ್ಲಿಲ್ಲ, ಮುಂದೆ ಬರೋಲ್ಲ. ಆವಾಗ ಯಾಕೆ ಬಂತು ಅಂತ ಯೋಚನೆ ಮಾಡುವಂತ ಪ್ರಜ್ಞೆ ನಮಗಿರ್ಲಿಲ್ಲ. ಇದು ಬಂಡವಾಳಶಾಹಿಗಳ ಕುತಂತ್ರದ ಪರಿಣಾಮ ಅಂತ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಂಡ್ಲಿಲ್ಲ. ಇದು ಒಂದು ವಿಚಾರ ಅಲ್ಲ. ಕಳೆದ ತಿಂಗಳು ತಾನೇ ನಾವು ಭೂಪಾಲಿನ ಒಂದು ದುರಂತದ 25ನೇ ವರ್ಷದ ಹಬ್ಬ ಅಲ್ಲ, ದುಃಖವನ್ನ ಆಚರಣೆ ಮಾಡಿದ್ವಿ. 25 ವರ್ಷದ ಆಚರಣೆ. ಯೂನಿಯನ್ ಕಾರ್ಬೈಡ್ ನವರು ಹಂಚಿದಂತ ವಿಷದ ಬುತ್ತಿಯ ಪರಿಣಾಮ 25 ವರ್ಷಗಳಾದರೂ ಸಹ ಅದು ಇನ್ನೂ ಸಹ ನಮ್ಮ ಜನಗಳಿಗೆ ನೋವು, ಕಷ್ಟ, ಕಾರ್ಪಣ್ಯಗಳಿಂದ ನಾವು ದೂರ ಆಗಲಿಕ್ಕೆ ಬಿಟ್ಟಿಲ್ಲ. ಆದ್ರೆ ಯೂನಿಯನ್ ಕಾರ್ಬೈಡ್ ಕಂಪನಿಯ ಮಾಲೀಕ ಆರಾಮವಾಗಿ ಇವತ್ತು ವಿದೇಶಗಳಲ್ಲಿ ಕೂತಿದ್ದಾನೆ. ಇವೆಲ್ಲ ನೋಡ್ತಾ ಇದ್ದಾನೆ. ಅವನಿಗೆ ಏನೂ ಅನ್ಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ ಹಣದ ಮುಂದೆ ಬಾಕಿ ಜನವೇ ಅಲ್ಲ, ಅವರು ಜಾನುವಾರುಗಳಿಗಿಂತಲೂ ಕಡೆ ಅಂತ ಅನ್ನುವಂತ ಭಾವನೆ ಇದೆ. ಇಂಥ ಕಂಪನಿಗಳಿಗೆ ನಮ್ಮ ಸರ್ಕಾರಗಳು ಮಣೆ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್. ಇಂಥ ಒಂದು ವಿಶೇಷತೆಯಲ್ಲಿ ನಾವು ಯೋಚನೆ ಮಾಡುವಾಗ ನಮ್ಮ ಆತ್ಮವಿಶ್ವಾಸ ಏನಿದೆ ಅದನ್ನ ಬೆಳೆಸಿಕೊಂಡು ನಾವು ಈ ದೌರ್ಜನ್ಯವನ್ನ ಮೆಟ್ಟಿ ನಿಲ್ಲಬೇಕಾದ್ರೆ ಅದಕ್ಕೆ ಬೇಕಾದ ಅಂತಸ್ತತ್ವವನ್ನ ಎಲ್ಲಿಂದ ತರಬೇಕು? ವರ್ಲ್ಡ್ ಬ್ಯಾಂಕ್ ನಿಂದ ತರಲಿಕ್ಕೆ ಆಗೋದಿಲ್ಲ. ಅದು ಬೇಕಾಗಿರ್ತಕ್ಕಂಥದ್ದು ಭಗವಂತನ ಬ್ಯಾಂಕ್ ನಿಂದ ತರಬೇಕು. ನಾವು ಹೇಗೆ ತರಬೇಕು? ಭಗವಂತನ ಬ್ಯಾಂಕ್ ನಿಂದ. ಭಗವಂತ ಹೇಳ್ದ, ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸು, ದುಂದು ವೆಚ್ಚ ಬೇಕಾಗಿಲ್ಲ. ಒಬ್ಬ ಮನುಷ್ಯನಿಗೆ ಒಂದು ಹೊತ್ತಿನ ಊಟಕ್ಕೆ 4 ರೊಟ್ಟಿ ಸಾಕು. ಆದ್ರೆ 40 ರೊಟ್ಟಿಯನ್ನ ಶೇಖರಿಸುವಂತಹ ದುಷ್ಕೃತ್ಯ ನೀನು ಮಾಡಬೇಡ. ಆ 40 ರೊಟ್ಟಿ ಬೇರೆಯವರದು, ಹಂಚಿಕೊಂಡು ಊಟ ಮಾಡೋದು. ಈ ಆಲೋಚನೆಯನ್ನ ಯೋಚನೆ ಮಾಡೋದಾದ್ರೆ ಈ ಜಗತ್ತಿನಲ್ಲಿ ಯಾವುದೇ ಕೊರತೆ ಇಲ್ಲ. ನಮಗೆ ಆಹಾರದ ಕೊರತೆ ಬರೋದಿಲ್ಲ, ಇರುವಂತ ವ್ಯವಸ್ಥೆಯ ಕೊರತೆ ಬರೋದಿಲ್ಲ. ನಾಗರಿಕತೆ ನಮ್ಗೇನು ಹೇಳುತ್ತೆ? ಕೊಳ್ಳುಬಾಕತನವನ್ನ ಬೆಳೆಸ್ತದೆ. ನೋಡಿ, ನಾವು ನಮ್ಮ ಹಿಂದಿನ ಹಿರಿಯರನ್ನ ನಾವು ನೆನೆಸ್ಕೊಳ್ತೇವೆ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ದೇವರಿಗೆ ಸಂಬಂಧಪಟ್ಟ, ಸಮಾಜಕ್ಕೆ ಸಂಬಂಧಪಟ್ಟ ಹಣದ ವ್ಯವಸ್ಥೆ ಇತ್ತು. ಅವರ ಅತ್ಯಂತ ಆತ್ಮೀಯ ಅನುಯಾಯಿಗಳು ಮದೀನಾದಲ್ಲಿ ಬಹಳ ತೊಂದರೆಯ ಸ್ಥಿತಿಯಲ್ಲಿದ್ರು. 2 ದಿವಸದಿಂದ ಊಟ ಮಾಡಿರ್ಲಿಲ್ಲ. ಅವರೆಲ್ಲ ಯೋಚನೆ ಮಾಡಿದ್ರು, ನಾವು ಪ್ರವಾದಿಗಳ ಬಳಿ ಹೋಗಿ ಅವರಿಂದ ಹಣ ಸಹಾಯವನ್ನ ಪಡೆಯೋಣ, ಅವರಲ್ಲಿ ಸಮಾಜದ ದುಡ್ಡಿದೆ. ಅಲ್ಲಿ ಹೋಗಿ ಪ್ರವಾದಿಯವರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಬಂಧು, ನೀನು 2 ದಿವಸದಿಂದ ಊಟ ಮಾಡಿಲ್ಲ, ನಾನು 4 ದಿವಸದಿಂದ ಊಟ ಮಾಡಿಲ್ಲ. ಈ ಹೊಟ್ಟೆಯ ಒಂದು ಬೇಗೆಯನ್ನ ತಡೆಯಲಿಕ್ಕಾಗಿ ಇಟ್ಟಿಗೆಯನ್ನ ಇಟ್ಟುಕೊಂಡು ಅದರ ಮೇಲೆ ಬಿಗಿಯಾಗಿ ಪಟ್ಟೆ ಕಟ್ಟಿಕೊಂಡಿದ್ದನ್ನ ತೋರಿಸಿದ್ರು.
ಏಕೆ ಅಂತ ಹೇಳಿದ್ರೆ ಎಂತ ಪರಿಸ್ಥಿತಿ ಬಂದರೂ ಸಮಾಜದ ಹಣ ದುರುಪಯೋಗ ಆಗಬಾರದು. ಇದು ಅವರ ಉಪದೇಶ ಅಲ್ಲ, ತಮ್ಮ ಪ್ರವಾದಿ ಚರ್ಯೆಯಲ್ಲಿ ತೋರಿಸಿದಂತ ವ್ಯವಸ್ಥೆ. ಕೊನೆಗೆ ಇವರೆಲ್ಲರೂ ಸೇರಿ ಇನ್ನೊಬ್ಬ ಭಕ್ತನ ಬಳಿ ಹೋದ್ರು. ಅವರಲ್ಲಿ ಇದ್ದಂತ ಖರ್ಜೂರವನ್ನ ಹಂಚಿಕೊಂಡು ಸದ್ಯದ ಹಸಿವನ್ನ ನೆಗಿಸಿಕೊಂಡ್ರು. ಎಂಥ ಪರಿಸ್ಥಿತಿ ಬಂದರೂ ಸಹ ದಾರಿ ತಪ್ಪಿ ಹೋಗಬಾರದು ದೈವ ಭಕ್ತರು ಅಂತನ್ನುವಂತ ಮಾರ್ಗದಲ್ಲಿ ಅವರು ನಡೆದು ತೋರಿಸಿದ್ದಾರೆ ಬಂಧುಗಳೇ. ನಾವು ಆ ದಾರಿಯಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗಬೇಕು. ಇವತ್ತು ನಾವೆಲ್ಲ ನಮ್ಮ ಮನೆಗಳನ್ನ ನಾವು ನೋಡಿದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆಯನ್ನ ನಾವು ಇಟ್ಟುಕೊಂಡಿರುವಂತಹದ್ದು ನ್ಯಾಯ. ಆದ್ರೆ ನಾವು ಉಪಯೋಗಿಸದೇ ಇರುವಂತ ಬಟ್ಟೆ ಎಷ್ಟು ಸ್ಟಾಕ್ ಇದೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ನಾವು ಕಾಲಿಗೆ ಚಪ್ಪಲಿ ಹಾಕಬೇಕಾದದ್ದು ನ್ಯಾಯ, ಅನಿವಾರ್ಯ. ಆದ್ರೆ ನಾವು ಉಪಯೋಗಿಸದೇ ಇರತಕ್ಕಂತ ಎಷ್ಟು ಜೊತೆ ಶೂಗಳು ಚಪ್ಪಲಿಗಳು ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿವೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಈ ಕೊಳ್ಳುಬಾಕತನ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ವಿದೇಶಿಯರ ಒಂದು ಅಮಲಿನಿಂದ ನಮಗೆ ಬಂದಿರತಕ್ಕಂಥದ್ದು. ಇದನ್ನ ನಾವು ಬಿಡೋದಾದ್ರೆ ನಮ್ಮ ಜಗತ್ತಿನಲ್ಲಿ ಇರತಕ್ಕಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಆತ್ಮವಿಶ್ವಾಸದಿಂದ ಚೆನ್ನಾಗಿ ಬದುಕಲಿಕ್ಕೆ ಅವಕಾಶ ಇದೆ ಬಂಧುಗಳೇ. ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ, ಈ ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಪೂರೈಸುವುದಕ್ಕೆ ಭೂತಾಯಿ ಶಕ್ತಳಾಗಿದ್ದಾಳೆ, ಆದ್ರೆ ನಮ್ಮ ದುರಾಸೆಯನ್ನು ಪೂರೈಸುವಲ್ಲಿ ಆಕೆ ವಿಫಲಲಾಗ್ತಾಳೆ. ಹೀಗೆ ಪ್ರಪಂಚದಲ್ಲಿ ಭಗವಂತ ನಮ್ಮ ಅವಶ್ಯಕತೆಗಳಿಗೆ ಬೇಕಾದಷ್ಟೆಲ್ಲವನ್ನೂ ಸಾಕು ಮಿಗಿಲಾಗಿರುವಷ್ಟು ಕೊಟ್ಟಿದ್ದಾನೆ. ಆದರೆ ನಮ್ಮ ದುರಾಸೆಯನ್ನ ನಾವು ಅಲ್ಲಿ ಉಪಯೋಗಿಸೋದ್ರಿಂದ ಅನೇಕ ಜನ ತೊಂದರೆಗೆ ಒಳಗಾಗ್ತಾರೆ. ಇಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಬಡವರ ಆಹಾರಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಉಪಯೋಗಿಸುವ ಹಣಕ್ಕಿಂತಲೂ ವೈಭವಕ್ಕಾಗಿ ಮತ್ತು ಮಾದಕ ದ್ರವ್ಯಗಳಿಗಾಗಿ ಮತ್ತು ಆಯುಧಗಳ ಮೇಲೆ ಉಪಯೋಗಿಸುವಂತ ಹಣ ಇದೆಯಲ್ಲ, ಇದು ಬಹಳ ಅದಕ್ಕೆ 100 ಪಟ್ಟು ಜಾಸ್ತಿ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ನಾವು ವಿದ್ಯಾವಂತರಾಗಿಯೂ ಈ ಕೆಲಸವನ್ನ ನೋಡ್ತಾ ಇದ್ದೇವೆ. ಇದರ ವಿರುದ್ಧ ನಾವು ಧ್ವನಿ ಎತ್ತಾ ಇಲ್ಲ. ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇವತ್ತು ಭೂಮಿ ನಮಗೆ ಆಹಾರ ಕೊಡ್ತದೆ. ಭೂಮಿಯಲ್ಲಿ ಬೆಳೆಯುವುದೆಲ್ಲವನ್ನೂ ನಾವು ತಿನ್ನಬಹುದು. ಆದ್ರೆ ನಮ್ಮ ಕಾರ್ಖಾನೆಯಲ್ಲಿ ಬೆಳೆಯುವಂತ ವಸ್ತುಗಳನ್ನು ನಾವು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಟಮ್ ಬಾಂಬ್ಗಳನ್ನ ತಿಂದು ಹಸಿವನ್ನ ನೆಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ IT-BT ಕಂಪನಿಗಳು ತಯಾರು ಮಾಡ್ತಕ್ಕಂತ ನಮ್ಮ ಈ ಕಂಪ್ಯೂಟರ್ ವಸ್ತುಗಳನ್ನ, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅನ್ನ ತಿಂದು ಹಸಿವನ್ನ ಹೋಗಲಾಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ಭೂಮಿಯಲ್ಲಿ ಬೆಳೆದಂತ ಧಾನ್ಯ, ಸಿಗುವಂತ ನೀರು ನಮ್ಮ ಹಸಿವು ಬಾಯಾರಿಕೆಗಳನ್ನ ದೂರ ಮಾಡುತ್ತದೆ. ಆದ್ರೆ ಅಂಥ ಜೀವಂತಿಕೆಯಾಗಿ ಭಗವಂತನ ಆಶೀರ್ವಾದದಿಂದ ಸಿಕ್ಕ ನೆಲವನ್ನ ನಾವು SEZ ಗಳಿಗೆ ಕೊಡುವಂತ ಒಂದು ತಪ್ಪು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದರ ವಿರುದ್ಧ ಜನ ಎಚ್ಚರವಾಗಬೇಕು ಅಂತ ಅನ್ನುವಂಥದ್ದು ಈ ಒಂದು ಸಮಾವೇಶದ ಮೂಲ ಉದ್ದೇಶ ಅಂತ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ನಾವೆಲ್ಲ ಭಗವಂತನ ವೈವಿಧ್ಯಮಯ ಸೃಷ್ಟಿಗೆ ಸೇರಿರ್ತಕ್ಕಂಥವರು. ಭಾಷೆಗಳು ಹಲವಿರ್ತವೆ, ಭಾವಗಳು ಹಲವಿರಬಹುದು, ಆದ್ರೆ ಮನುಷ್ಯನ ಒಂದು ಗುರಿ ಮತ್ತು ಧ್ಯೇಯ ಮಾತ್ರ ಒಂದೇ ಇರುತ್ತದೆ. ಈ ಜಗತ್ತಿನಲ್ಲಿ 1000 ಹೂವುಗಳಿವೆ, ಆದ್ರೆ ವಾಸನೆ ಮಾತ್ರ ಒಂದೇ ಇರುತ್ತೆ. ಈ ಜಗತ್ತಿನಲ್ಲಿ 1000 ದೀಪಗಳಿವೆ, ಆದ್ರೆ ಬೆಳಕಿನಲ್ಲಿ ಯಾವುದೇ 1000 ಅಂತ ಹೇಳಿ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಗಳು 1000, ಆದ್ರೆ ದೈವ ಭಕ್ತಿ ಒಂದೇ ಇರುತ್ತೆ ಅಂತನ್ನುವಂತ ವಿಚಾರವನ್ನ ಗಮನಿಸಿಕೊಂಡು ಇವತ್ತು ನಮ್ಮ ಬದುಕನ್ನ ಸುಧಾರಿಸಿಕೊಳ್ಳುವುದರ ಮುಖಾಂತರವಾಗಿ ಮುಂದಿನ ಪೀಳಿಗೆಗೆ ಬೇಕಾಗ್ತಕ್ಕಂಥ ವಾಸ್ತವ ಸತ್ಯವನ್ನ, ಭಗವಂತನ ಭಕ್ತಿಯನ್ನ ಮತ್ತು ವಿಶ್ವಾಸಪೂರ್ಣವಾಗಿ ತಲೆ ಎತ್ತಿ ಬದುಕುವಂತಹ ಬದುಕನ್ನ ನಾವು ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ಎಲ್ಲಿ ತಪ್ಪಿದ್ದೇವೆ ಅಂತ ಅನ್ನುವ ತಪ್ಪನ್ನ ತಿದ್ದುಕೊಳ್ಬೇಕು. ನಂತರ ನಾವು ಬೆಳಕಿನ ಹಾದಿಯನ್ನ ಹಿಡ್ಕೊಂಡು ಹೋಗಬೇಕು. ಈ ದಿಸೆಯಲ್ಲಿ ನಮಗೆ ಬೆಳಕನ್ನು ತೋರಿಸುವಂತ ಕಾರ್ಯಕ್ರಮ ಈ ದಿವಸ ಇಲ್ಲಿ ನಡೆದಿದೆ. ಇದು ಇಡೀ ನಾಡಿನಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ವಿಶ್ವದಲ್ಲಿಯೇ ಇದು ದೈವ ವಿಶ್ವಾಸಿಗಳ, ಸತ್ಯ ವಿಶ್ವಾಸ ಒಂದು ಕೂಗಾಗಿ ಸತ್ಯಕ್ಕೆ ಕೊನೆಯ ಜಯ ಅಂತನ್ನುವಂಥದ್ದನ್ನ ಸಾಧಿಸುವಂತ ಒಂದು ಮೈಲಿಗಲ್ಲಿನ ಮೊದಲನೇ ಹೆಜ್ಜೆ ಅಂತ ಹೇಳಿ ನಾವು ಭಾವಿಸಬೇಕು. ಈ ದಿಸೆಯಲ್ಲಿ ನಮ್ಮ ಹಿರಿಯರು, ಪ್ರವಾದಿಗಳು ತೋರಿಸಿದಂತ ಮಾರ್ಗ ಮತ್ತು ನಮ್ಮ ಹಿರಿಯರು ಬಾಳಿ ಬದುಕಿದಂತ ವಿಚಾರಗಳು ಇವು ನಮಗೆ ಮಾರ್ಗದರ್ಶಕವಾಗಬೇಕು. ಆ ದಿಸೆಯಲ್ಲಿ ನಾವೆಲ್ಲ ಮುಂದುವರಿಯೋಣ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನ ಇಲ್ಲಿ ಮಂಡಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೆ ಧನ್ಯವಾದಗಳು.